ದರ್ಶನ್ ಏನು ಅರೆಸ್ಟ್ ಆಗಿದ್ದಾರೆ, ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇದರ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಹಾಸ್ಯ ನಟ ಚಿಕ್ಕಣ್ಣ ಅವರಿಗೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಜೊತೆಗೆ ಚಿಕ್ಕಣ್ಣ ಅವರು ಕೂಡ ಇದ್ರು 8ನೇ ತಾರೀಕು. ಸೊ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ನೋಟಿಸ್ ಅನ್ನು ಕೊಡಲಾಗಿದೆ. ಚಿಕ್ಕಣ್ಣ ಅವರನ್ನ ಈ ಪ್ರಕರಣದಲ್ಲಿ ವಿಟ್ನೆಸ್ ಆಗಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಕುಡಿತಾ ಕೂತಿದ್ದಾಗ ದರ್ಶನ್, ಚಿಕ್ಕಣ್ಣ ಕೂಡ ಇದ್ರು. ಹಾಸ್ಯ ನಟ ಚಿಕ್ಕಣ್ಣ ಅವರು ಕೂಡ ಆ ಸಂದರ್ಭದಲ್ಲಿ ಇದ್ರು. ಆ ನಂತರ ದರ್ಶನ್ ಅಲ್ಲಿಂದ ಎದ್ದು ಹೋಗಿರೋದು ಪಟ್ಟಣಗೆರೆ ಶೆಡ್ಡಿಗೆ. ಸೊ ಚಿಕ್ಕಣ್ಣ ಅವರು ಸ್ಟೋನಿ ಬ್ರೂಕ್ ಪಬ್ ಅಲ್ಲಿ ದರ್ಶನ್ ಅವ್ರ ಜೊತೆಗೆ ಇದ್ದಿದ್ದರಿಂದ ಸದ್ಯ ಪೊಲೀಸರು ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಪೊಲೀಸರು ಕೊಟ್ಟಿರುವುದು. ಇದೇ ಪಬ್ನಲ್ಲಿ ಕುಡಿತಾ ಕೂತಿದ್ದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಡಿಗೆ ಕರೆತರಲಾಗಿದೆ ಅನ್ನುವಂಥ ಮಾಹಿತಿ ದರ್ಶನ್ಗೆ ಬರುತ್ತೆ. ದರ್ಶನ್ ಅಲ್ಲಿಂದ ಎದ್ದು ಹೋಗಿರೋದು ಪಟ್ಟಣಗೆರೆ ಶೆಡ್ಡಿಗೆ. ಚಿಕ್ಕಣ್ಣ ಹೋಗಿರಲಿಲ್ಲ. ಬಟ್ ಪೊಲೀಸರಿಗೆ ಈಗ ಪ್ರಶ್ನೆ ಇರೋದು, ಆ ಸಂದರ್ಭದಲ್ಲಿ ಏನಾದರೂ ಮಾತುಕತೆಯಾಗಿತ್ತಾ? ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಕೂತು ಕುಡಿತಾ ಇದ್ದಂಥ ಸಂದರ್ಭದಲ್ಲಿ ಮಾತುಕತೆಗಳಾಗಿತ್ತಾ ಅನ್ನೋದು ಒಂದು. ಮತ್ತು ಅಲ್ಲಿ ಕೂತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಚಿಕ್ಕಣ್ಣ ಅವರನ್ನೇ ಪರಿಗಣಿಸುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, 8ನೇ ತಾರೀಕು ಅಂದರೆ ಶನಿವಾರ, ಆವತ್ತು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತರೋ ಸಂದರ್ಭದಲ್ಲಿ ದರ್ಶನ್ ಇದ್ದಿದ್ದು ಸ್ಟೋನಿ ಬ್ರೂಕ್ ಪಬ್ಬಲ್ಲಿ. ಆ ವೇಳೆ ಚಿಕ್ಕಣ್ಣ ಕೂಡ ಜೊತೆಗಿದ್ರು ಅನ್ನೋ ಕಾರಣಕ್ಕಾಗಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಡೋ ಸಂದರ್ಭದಲ್ಲಿ ಯಾವ ಉದ್ದೇಶ ಇದೆ ಪೊಲೀಸರದು? ಅಂದ್ರೆ ಸಾಕ್ಷಿಯಾಗಿ ಪರಿಗಣಿಸೋದಾ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಮಾತುಕತೆಯಾಗಿತ್ತಾ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಏನ್ ಕತೆ? ಖಂಡಿತವಾಗಿಯೂ ರಕ್ಷತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ತೀವ್ರ ವಿಚಾರಣೆಗೆ ಇಳಿದಂತಹ ಪೊಲೀಸರು ಈಗಾಗಲೇ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಇದೇ ನಿಟ್ಟಿನಲ್ಲಿ ಏನು ಅಂದು ಕೃತ್ಯ ನಡೆದಂತಹ ಸ್ಥಳದಿಂದ ಅಂದ್ರೆ ಆ ಒಂದು ಪ್ರದೇಶದಿಂದ ಎಲ್ಲಿಗೆ ಹೋಗಿದ್ರು ದರ್ಶನ್ ಅಥವಾ ಎಲ್ಲಿಂದ ಬಂದಿದ್ರು ಅನ್ನುವಂತಹ ವಿಚಾರವಾಗಿ ಈಗಾಗಲೇ ತನಿಖೆಯನ್ನ ನಡೆಸಿರುವಂತಹ ಪೊಲೀಸರು ಮೊದಲಿಗೆ ಆತ ಏನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಕೃತ್ಯ ನಡೆದ ಸ್ಥಳಕ್ಕೆ ಬರಕ್ಕಿಂತ ಮುಂಚೆ ಏನು ವಿನಯ್ಗೆ ಸಂಬಂಧಪಟ್ಟಿದಂತಹ ಒಂದು ಪಬ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಆ ಪಾರ್ಟಿ ವೇಳೆಯಲ್ಲಿ ನಟ ಚಿಕ್ಕಣ್ಣ ಕೂಡ ಅಲ್ಲೇ ಇದ್ರು, ಜೊತೆಗೆ ಒಬ್ಬ ನಿರ್ಮಾಪಕರು ಕೂಡ ಜೊತೆಯಲ್ಲಿ ಇದ್ರು ಅನ್ನುವಂತಹ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ. ಯಾಕೆಂತಂದ್ರೆ ಆ ಒಂದು ಪಬ್ ನ ಹೋಗಿ ಮಾಜರ್ ಮಾಡುವಂತಹ ವೇಳೆಯಲ್ಲಿ ಕಂಪ್ಲೀಟ್ CCTVಯನ್ನ ಕೂಡ ವಶಕ್ಕೆ ಪಡೆದಂತಹ ಪೊಲೀಸರು ಆ ಒಂದು ವೇಳೆಯಲ್ಲಿ ಯಾರೆಲ್ಲ ಜೊತೆಯಲ್ಲಿದ್ರು ದರ್ಶನ್ ಜೊತೆಗೆ ವಿನಯ್ ಏನಾದ್ರು ಅಲ್ಲಿ ಇದ್ನ ಮತ್ತೆ ಎಲ್ಲ ಯಾವೆಲ್ಲ ಆರೋಪಿಗಳು ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಮೊದಲೇ ಪ್ರೀ ಪ್ಲಾನ್ ಮಾಡಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರ ಅನ್ನುವಂತಹ ಎಲ್ಲಾ ಅನುಮಾನಗಳ ಮೇಲೆ ಕಂಪ್ಲೀಟ್ ಆಗಿ ಪಬ್ ಅನ್ನ ಶೋಧ ಮಾಡಿದಂತಹ ಒಂದು ಮಾಜರನ್ ಮಾಡಿ ಶೋಧ ಮಾಡಿದಂತಹ ಪೊಲೀಸರಿಗೆ CCTV ಕ್ಯಾಮೆರಾದಲ್ಲಿ ಆದ್ರೆ ಆ ಪಾರ್ಟಿ ನಡೆಯುವಂತಹ ವೇಳೆ ನಿರ್ಮಾಪಕರು ಮತ್ತೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಜೊತೆಯಲ್ಲಿರುವುದು ಪತ್ತೆ ಆಗಿತ್ತು. ಆದ್ರೆ ಏನು ಈ ವೇಳೆಯಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.